ಒಂದು ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ತನಿಖೆಗೆ ಸಂಬಂಧಪಟ್ಟಂತೆ ಕುಟುಂಬದವರು ಕೂಡ ನ್ಯಾಯ ಸಿಗಬೇಕು ಅಂತ ಪದೇ ಪದೇ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೇ ದಿನಗಳು ಕಳೆದ್ರೂ ಕೂಡ ಅವರನ್ನ ಅಂದ್ರೆ ರೇಣುಕಾಸ್ವಾಮಿ ಅವರನ್ನ ಮರಿದೇ ಇರೋರು ಅಂದ್ರೆ ಅದು ಕುಟುಂಬದವರು ಮಾತ್ರ. ಇನ್ನೂ ಕೂಡ ಸಾಕಷ್ಟು ವರ್ಷ ಬಾಳಿ ಬದುಕಬೇಕಾಗಿತ್ತು. ಜೊತೆಗೆ ಕುಟುಂಬಕ್ಕೆ ಆಸರಿಯಾಗಿದ್ದಂತಹ ರೇಣುಕಾಸ್ವಾಮಿ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಅಥವಾ ಇಳಿ ವಯಸ್ಸಿನಲ್ಲಿ ಈ ರೀತಿ ಮೃತಪಟ್ಟಿದ್ದು ಎಲ್ಲೋ ಒಂದು ಕಡೆ ಅವರ ಪೋಷಕರಿಗೂ ಕೂಡ ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಆರೋಪಿಗಳು ಕೂಡ ಜೈಲು ಸೇರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಪೋಷಕರು ಏನು ಹೇಳ್ತಾರೆ, ಏನು ಅಪೇಕ್ಷಿಸ್ತಾ ಇದ್ದಾರೆ ಅದನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಹೇಗಿದೆ ಅವರ ಕಂಡೀಷನ್ ಅಂತ ಹೇಳಿ. ಸರ್, ಈಗ ಏನು ಹೇಳ್ತೀರಾ? ಈಗ ಆರೋಪಿಗಳು ಕೂಡ ಜೈಲಿಗೆ ಹೋಗಿದ್ದಾರೆ. ನಿಮಗೆ ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯೇ ಅಂತ ಅನಿಸುತ್ತಾ? ತನಿಖೆ ಸರಿಯಾಗಿ ನಡೀತಾ ಇದೆ ಅಂತ ನಾವು 100% ವಿಶ್ವಾಸ ಇದೆ. ಅವರು ತನಿಖೆ ಜೈಲಿಗೆ ಹೋಗ್ತಾರೋ, ಅದು ಕಸ್ಟಡಿ ತಗೊಂತಾರೋ, ಅದು ಪೊಲೀಸರ ಕರ್ತವ್ಯ. ಅವ್ರ ಕಾನೂನು ಏನು ಹೇಳುತ್ತೆ ಅದ್ರ ಪ್ರಕಾರ ಮಾಡ್ತಾನೆ ಇದ್ದಾರೆ. ಅದು ನಮಗೆ ನ್ಯಾಯ, ಅದ್ರ ಮುಖಾಂತರ ನ್ಯಾಯ ಸಿಗುತ್ತೆ ಅಂತ ಸಂಪೂರ್ಣ ನಂಬಿಕೆ ಇದೆ. ನಮಗೆ ಸರ್ಕಾರದ ಬಗ್ಗೆ ಆಗಲಿ ಪೊಲೀಸರ ಬಗ್ಗೆ ಆಗಲಿ ಯಾವುದೇ ಹೇಳ್ಕೊಳ್ಳೋಷ್ಟು ಅನುಮಾನ ಇಲ್ಲ. ಅವರು ಕೂಡ ಸರ್ಕಾರ ಅವರಿಗೆ ಸರಿಯಾದ ನಿರ್ದೇಶನ ಕೊಟ್ಟಿದೆ ಪೊಲೀಸ್ನರಿಗೆ ಅನಿಸುತ್ತೆ. ಆ ಮುಖಾಂತರ ಪೊಲೀಸ್ನರು ಕೂಡ ಅವರು ಕೂಡ ಸ್ವಯಂ ಯಾವುದೇ ನಿರ್ದಾಕ್ಷಿಣ್ಯ ಇದನ್ನು ಯಾವುದಕ್ಕೂ ಒಳಪಡದೆ ಅವ್ರು ಕಾರ್ಯನಿರ್ವಹಿಸಿದ್ದಾರೆ. ಮೊದಲಿಂದನೂ ಮಾಡ್ತಾಯಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ಆ ಡಿಪಾರ್ಟ್ಮೆಂಟಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆನೇ. ಯಾಕಂದರೆ ನಮ್ಮಂಥ ಬಡಪಾಯಿಗಳನ್ನ ಅವ್ರನ್ನ ಎದುರಿಸೋಂಥ ಶಕ್ತಿ ನಮ್ಮಲ್ಲಿ ಇಲ್ಲ. ಕಾನೂನು ಮುಖಾಂತರನೇ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕಾದ್ದು ನ್ಯಾಯಯುತವಾದ್ದು. ಆ ಮುಖಾಂತರ ಅವರು ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಸಾಕಷ್ಟು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಈಗಾಗಲೇ ಅವರಿಗೆ ಸರಿಯಾದ ರೀತಿಯಿಂದ ಮುಂದುವರಿತಾ ಇದ್ದಾರೆ. ಅದರಿಂದ ಎಳ್ಳಷ್ಟು ಅನುಮಾನ ಇಲ್ಲ. ಮುಂದೇನೂ ಕೂಡ ಅವರಿಗೆ ನಡೀತಾ ಇದೆ ಮತ್ತು ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಸರ್ಕಾರ ಆ ದಾರಿಯಲ್ಲೇ ಸಾಗ್ತಾ ಇದೆ. ಪೊಲೀಸರು ಕೂಡ ಸ್ಪಷ್ಟವಾಗಿ ಅವರು ನಿರ್ದಾಕ್ಷಿಣ್ಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಕುಟುಂಬದ ಪರವಾಗಿ ನನ್ನ ಮಗನ ಇದಕ್ಕೆ ನಾವು ಅವರಿಗೆ ಧನ್ಯವಾದನ ಹೇಳ್ತಾ ಇದ್ದೀವಿ. ಈಗ ನಿಮ್ಮ ಸೊಸೆಗೆ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ, ಯಾಕಂದ್ರೆ ಇಷ್ಟು ದಿನ ರೇಣುಕಾಸ್ವಾಮಿ ಇದ್ರು, ಮಗ ಇದ್ದಾನೆ, ಎಲ್ಲೋ ಒಂದ್ ಕಡೆ ದುಡಿತಾನೆ, ನಾಳೆ ದಿನ ನಮ್ಗೇನು ಸಮಸ್ಯೆ ಇಲ್ಲ, ಭವಿಷ್ಯದ ಬಗ್ಗೆ ಯೋಚನೆ ಇರಲಿಲ್ಲ. ಈಗ ಮದುವೆ ಆಗಿದೆ, ಪತ್ನಿ ಪ್ರೆಗ್ನೆಂಟ್ ಕೂಡ ಇದ್ದಾರೆ. ಈಗ ನಿಮ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಏನ್ ಕಾಡ್ತಾ ಇದೆ? ನಿಜವಾಗ್ಲೂ ನಮಗೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ನಮ್ಗೆ ಆತಂಕ ಇರಲಿಲ್ಲ. ಮಗ ಇರ್ತಾನೆ, ಮಗನಿಗೆ ದುಡಿಮೆ ಇರುತ್ತೆ, ಹೀಗೆಲ್ಲ ಆಗಿ ಅವ್ರ ಗಂಡ ಹೆಂಡತಿ ಸುಖವಾಗಿರ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ನಾವೇನು ಅಷ್ಟು ಸ್ವಲ್ಪ ಇದು ಮಾಡ್ತೀವಿ, ಅದ್ರ ಜೊತೆಗೆ ಅವರಿದ್ದು ಸುಖವಾಗಿ ಇರಬೇಕಂತ ನಮ್ಮ ಆಸೆ ಇತ್ತು. ಇದ್ದರೂ ಕೂಡ ಇಲ್ಲಿವರೆಗೂ ಇದ್ದರು. ಈಗ ನಮಗೆ ಮಗನ ಕಳ್ಕೊಂಡು ನಾವು ಜಂಗಾಬಲವೇ ನಾವು ಹುಡುಗಿ ಹೋಗಿದೆ, ಆಕಾಶವೇ ಕಳಿಸಿ ಬಿದ್ದಂತಾಗಿದೆ. ನಾವು ವಯಸ್ಸಾದರು, ರಿಟೈರ್ಡ್ ಆದರು. ಈ ನಡುವೆ ನಮ್ಮ ತಾಯಿ ಕೂಡ 98 ವರ್ಷದ ಅಜ್ಜಿ ಈ ವಿಷಯ ಕೇಳಿ ಅವರಿಗೆ ಸ್ಟ್ರೋಕ್ ಆಗಿದೆ, ಪ್ಯಾರಾಲಿಸಿಸ್ ಆಗಿದೆ. ಈ 3-4 ದಿನದಿಂದ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ, CT ಸ್ಕ್ಯಾನ್ ಅದು ಇದೆಲ್ಲ ಮಾಡಿಸ್ತಾ ಇದ್ದೇವೆ. ಆ ಕಡೆ ಅವ್ರು ನೋಡ್ಕೋಬೇಕು. ಈಗ ಇವ್ರು ನಮ್ಮ ಸೊಸೆ ಬಗ್ಗೆ ಏನು ನಾವು ಯಾವ ರೀತಿ ಅವಳನ್ನ ಸಾಕಬೇಕು, ಅವಳ ಮಗುವನ್ನು ಹೆಂಗೆ ಸಾಕ್ಬೇಕಂತ ಒಂದು ಭಾಳ ಕಷ್ಟ ಆಗಿದೆ. ಇದರಿಂದ ನಾವು ಸರ್ಕಾರವನ್ನು ಕೇಳ್ಕೊಳ್ಳೋದು ಇಷ್ಟೇ, ಆ ಸೊಸೆಗೆ ಒಂದು ಕಾಂಪೆನ್ಸೇಟಿವ್ ಕಾಯಂ ನೌಕರಿಯನ್ನು, ಒಂದು ಅವಳ ವಿದ್ಯೆಗೆ ತಕ್ಕಂತೆ ಕಾಯಂ ನೌಕರಿಯನ್ನು ಕೊಟ್ಟು ಪುಣ್ಯ ಕಟ್ಕೊಳ್ರಿ, ಆ ಜೀವ ಉಳಿಸ್ರಿ. ಈಗ ತಾಯಿ ಮಗಳು 2 ಜೀವ ಇದ್ದಾವೆ, ಆ 2 ಜೀವಕ್ಕೆ ಆಧಾರ ಮಾಡಿಕೊಡಿ ಅಂತ ಈ ತಮ್ಮ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.